ನಾನು ಅದ್ರ ಬಗ್ಗೆ ನಾನು ಆಲ್ರೆಡಿ ಕೌಂಟರ್ ಕೊಟ್ಟಿದ್ದೀನಿ. ಇಂಥದ್ದು ಯಾವುದಕ್ಕೂ ನಾನು ಲೆಕ್ಕನೇ ಮಾಡಿಲ್ಲ ಸರ್. ಅಷ್ಟೇ ನೋಡಿ, ಅದನ್ನ ಎಲ್ಲರೂ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ದಾರೆ. ಜಸ್ಟ್ ಅವರೊಂದು ಜೋಕರ್ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ. ಅಂದರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ಲ. ಈ ಒಂದು ದೇಶದ ಒಂದು ಸುರಕ್ಷತೆಗೆ, ದೇಶದಲ್ಲಿ ಹುಟ್ಟಿರುವಂಥ ಪ್ರತಿ ಮಗುವಿಗೆ ಒಂದು ಸಂಸ್ಕಾರ ಕಲಿಸೋದ್ರಿಂದ ಹಿಡಿದು ದೇಶಭಕ್ತಿ ವಿಚಾರದಲ್ಲಿ, ರಾಷ್ಟ್ರಭಕ್ತಿ ವಿಚಾರದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಮೈಗೂಡಿಸ್ಕೊಂಡು ಮಕ್ಕಳನ್ನ ಇವತ್ತು ತಯಾರು ಮಾಡ್ತಾ ಇರುವಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕರ ಒಂದು ಸಂಘದ ಬಗ್ಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರು ಏನು ಮಾತಾಡ್ತಾ ಇದ್ದಾರೆ, ಅವರ ತಂದೆನ ನೋಡಿ ಇವತ್ತು ಯಾರಾದರೂ ಹೇಳ್ತಾ ಇರ್ತಾರೆ ಒಂದು ತಂದೆಗೆ ತಕ್ಕ ಮಗ ಅಂತೇಳಿ. ಅವ್ರ ತಂದೆ ಗೃಹ ಮಂತ್ರಿಗಳಾಗಿ ಹಿಂದೆ ಕರ್ನಾಟಕದಲ್ಲಿ RSS ಅವರ ಒಂದು ಕೆಲಸ ಕಾರ್ಯಗಳನ್ನ ಶ್ಲಾಘನೆ ಮಾಡಿರುವಂಥ ಒಂದು ವಿಚಾರ ಇದೆ. ಮತ್ತು ಇವತ್ತು ಕೇವಲ ರಾಜಕೀಯಕ್ಕೋಸ್ಕರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಮತ್ತು ಅವರ ಜಿಲ್ಲೆಯಲ್ಲೇ ಅವರ ಪಕ್ಷದ ಶಾಸಕರ ಒಂದು ಶಾಲೆಯಲ್ಲೇ ಇವತ್ತು ಸಂಘ ಪರಿವಾರದ ಒಂದು ಸಂಘಟನೆ ಕಾರ್ಯಕ್ರಮಗಳೆಲ್ಲ ಕೂಡ ಆಗ್ತಾ ಇರೋದನ್ನು ನೀವು ಕಣ್ಣಾರ ನೋಡ್ತಾ ಇದ್ದೀರಿ. ಅದನ್ನು ನೋಡಿ ಅವ್ರು ನಾಚಿಕೆ ಪಡಬೇಕು. ಹಾಗಾಗಿ ಇಂಥ ಹೇಳಿಕೆಗಳನ್ನ ಮಾತಾಡೋದನ್ನು ಬಿಟ್ಟು ರಾಜ್ಯದಲ್ಲಿ ಇವತ್ತೇನು ದೊಡ್ಡ ದೊಡ್ಡ ಸಂಸ್ಥೆಗಳು, ಇವತ್ತು ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಉಳಿಸ್ಕೊಂಡು ನಮ್ಮ ದೇಶದಲ್ಲಿರುವಂಥ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಒಂದು ಬದುಕನ್ನು ತೋರಿಸುವಂಥ ಒಂದು ಕೆಲಸ ಮಾಡಲಿ ಅಷ್ಟೇ. ಅವ್ರಿಗೆಲ್ಲ ಭಾಳ ದೊಡ್ಡವರು ಅವ್ರಿಗೆ ಯಾರು ಥ್ರೆಟ್ ಮಾಡ್ತಾರೆ? ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ, ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ. ಪ್ರಿಯಾಂಕಾ ಖರ್ಗೆ ಅವರು ಒಂದು ರೀತಿ ಆ ರೀತಿ ಮಾಡಿದ್ರೆ ಮೊನ್ನೆ DK ಶಿವಕುಮಾರ್ ಅವರು ಒಬ್ಬ ನೋಡಿ, ನನಗೆ ಅನಿಸಿದ್ದೇನಂತಂದರೆ ಸನ್ಮಾನ್ಯ DK ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ನಮ್ಮ RSS ಗೀತೆಯನ್ನು ಹಾಡೋದ್ರ ಮೂಲಕ ಅವರ ಪಕ್ಷದಲ್ಲಿ ಅವ್ರಿಗೇನಾದರೂ ಅಧಿಕಾರ ಕೊಡೋದಕ್ಕೆ, ಯಾಕೆಂದರೆ ಅವರೇನಾದರೂ ಪಕ್ಷಾಂತರ ಆಗ್ಬೋದು ಅಥವಾ RSS ಬಗ್ಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅನ್ನೋಂಥ ಆರೋಪಗಳು ಅವ್ರ ಪಕ್ಷದ ಒಳಗಡೆ ಬಂದಾಗ ಅದನ್ನು ಮತ್ತೆ ಸಮರ್ಥಿಸ್ಕೊಳ್ಳೋದಕ್ಕೆ ಮತ್ತೆ ಈ ರೀತಿ ನಡವಳಿಕೆಗಳು ಮಾಡೋದ್ರಿಂದ ಮತ್ತೆ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸ್ಬೋದು ಅಂತೇಳಿ ಈ ರೀತಿ ಹೇಳಿಕೆಗಳೇನಾದರೂ ಕೊಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ.